ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಟೇಸ್ಟಿಯಾಗಿ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ್ರಿ. ನಾವಿಲ್ಲೇ ಒಟಾಣಿ ಕಾಳು ಹಾಕೊಂಡು ಕೆಲಸ ಮಾಡಾಕತ್ತೀವಿ. ಸ್ನ್ಯಾಕ್ಸ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರೀ ಫಟಾಫಟ. ಒಂದು ಜಾರಿಗೆ ಸ್ವಲ್ಪ ಕೊತ್ತಂಬರಿ, ಒಂದು 4 ಹಸಿಮೆಣಸಿನ್ಕಾಯಿ ಮತ್ತು ಸುಲಿದಿಟ್ಕೊಂಡಿದ್ದ ಹಸಿ ಒಟಾಣಿ ಹಾಕೊಳಕತ್ತೀವಿ. ಈಗ ಇದಕ್ಕೆ ಒಂದು 4 ಹೊಳಕೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಕರೆಕ್ಟಾಗಿ ಅಷ್ಟು ಗ್ರೈಂಡ್ ಮಾಡ್ಕೊಂಬರೋಣ. ಈಗ ಒಂದು ಗ್ಯಾಸ್ ಮ್ಯಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಇಟ್ಕೊರಿ. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಅಷ್ಟು ಸಿಡಿದಾದ್ಮ್ಯಾಗ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಯಾಕಂದ್ರೆ ಆ ಟೇಸ್ಟ್ ಮತ್ತು ಘಮ ಬರ್ತೈತಿ. ಈಗ ಏನು ಆಯಿಲ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನಷ್ಟು ಇದಕ್ಕೆ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಕರೆಕ್ಟಾಗಿ ಅದು ಎಣ್ಣೆ ಎಲ್ಲ ಹಿಂಗೆ ಹುರಿಯಾಕತೈತಿ. ಆ ಥರ ಮಾಡ್ಕೋಬೇಕು. ಆದರೆ ಏನಾಕೈತಿ ಹಸಿ ವಾಸನೆ ಅಷ್ಟು ಹೋಗ್ತೈತಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾನು ಏನು ಮಾಡಾಕತ್ತೀನಿ, 1 ಕಪ್ಪಿನಷ್ಟು ಚಿರೋಟಿ ರವೆ ಹಾಕ್ಕೊಳಕತ್ತೀನಿ. ಈಗ ಅದ ಕಪ್ಪಿಲ್ಲ 2 ಕಪ್ ಆಗುವಷ್ಟು ನೀರು ಹಾಕಿ ಕರೆಕ್ಟಾಗಿ ಕೈ ಬಿಡ್ಲಾರ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊತಾ ಇರ್ಬೇಕು. ಮತ್ತು ಎಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈಗ ಒಮ್ಮೆ ಎಲ್ಲ ಕೈ ಬಿಡ್ಲಾರ್ದಂಗೆ ಮಿಕ್ಸ್ ಮಾಡ್ಕೊತಾ ಹೋಗ್ಬೇಕಿದ್ರು ಅಷ್ಟು. ಇಲ್ಲಿ ನೋಡ್ಬೋದು ಇದ್ರ ಕನ್ಸಿಸ್ಟೆನ್ಸಿ ಈ ಥರ ಬಂದೈತಿ. ಈಗ ಇನ್ನೊಂದು ಸ್ವಲ್ಪ ಇದನ್ನು ಏನು ಮಾಡ್ಕೊಳ್ಳೋಣ, ಮಿಕ್ಸ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ. ಅಂದ್ರೆ ಇನ್ನೊಂದು ಸ್ವಲ್ಪ ಮಾಯ್ಶ್ಚರ್ ಹೋಗ್ತೈತಿ. ಈಗ ಪೂರ್ತಿ ಈ ಥರ ಆದ್ಮ್ಯಾಗ ಆರಿಸ್ಕೊಂಡು ಆರಾಕ ಇಟ್ಕೋಬೇಕು. ಈಗ ಆರಿದಾದ್ಮ್ಯಾಗ ಇಲ್ಲಿ ನಾನು 4 ಕುದಿಸಿದ ಆಲೂಗಡ್ಡೆ ತೊಗೊಂಡೀನಿ. ಇದನ್ನೀಗ ಕರೆಕ್ಟಾಗಿ ಹೆರ್ಜು ಮಣಿ ಒಳಗೆ ಹೆರ್ಜಿ ಕ್ಯಾಸ್ ಹಾಕೊಳ್ಳೋಣ. ನೀವು ಬೇಕಂದ್ರೆ ಕೈಯಾಗ ಅದನ್ನು ಮ್ಯಾಶ್ ಮಾಡಿನೂ ಹಾಕ್ಬೋದು. ಆದರೆ ಈ ಥರ ಮಾಡೋದ್ರಿಂದ ಏನಾಕೈತಿ ಗಟ್ಟಿ ಅವು ಉಳಿಯೋದಿಲ್ಲ. ಎಲ್ಲ ಕರೆಕ್ಟಾಗಿ ಮ್ಯಾಶ್ ಹಾಕವು ಮತ್ತು ಎಲ್ಲಿಯೂ ಗಂಟು ಉಳಿಯೋದಿಲ್ಲ. ಅದ್ರ ಸಂಬಂಧ ಈ ಥರ ಮಾಡಿ ಹಾಕೋರಿ. ಇಲ್ಲಿಕಂದ್ರೆ ನೀವು ಕೈಲೇನು ಮಾಡ್ಕೋತೀನಿ ಅಂದ್ರೆ ಮಾಡ್ಕೋಬೋದು, ನಡಿತೈತಿ. ಈಗ ಇದನ್ನೊಮ್ಮೆ ಅಷ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಇಲ್ಲಿ ನಾನು ಒಂದು 2 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಈಗ ಇದಕ್ಕೆ ನಾನು ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳಕತ್ತೀನಿ. ಸ್ವಲ್ಪ ಸ್ನ್ಯಾಕ್ಸಿಗೆ ಫ್ಲೇವರ್ ಬರ್ತೈತಿ ಅನ್ನೋ ಸಂಬಂಧ. ಇದಕ್ಕೆ ನೀವು ಬೇಕಂದ್ರೆ ಬೇರೆ ಮಸಾಲನೂ ಹಾಕ್ಬೋದು. ಅಂದ್ರೆ ಪೆರಿ ಮಸಾಲ ಅವೆಲ್ಲ ಹಾಕ್ಕೊಂಡು ಕೆಲಸ ಮಾಡ್ಕೋಬೋದು. ಈಗ ಇದನ್ನೊಮ್ಮೆ ಕರೆಕ್ಟಾಗಿ ಅಷ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಅಂದ್ರೆ ಆಲೂಗಡ್ಡೆ ಅವೆಲ್ಲ ಏನಬೇಕು ಕರೆಕ್ಟಾಗಿ ಮಿಕ್ಸ್ ಆಗ್ಬೇಕು. ಇಲ್ಲಿ ನೋಡ್ಬೋದು ಈಗ ಈ ಹಂತಕ್ಕೆ ಅಷ್ಟು ಮಿಕ್ಸ್ ಆಗಿ ಈಗ ಇದನ್ನು ಸ್ವಲ್ಪ ಹಿಟ್ಟು ಕೈಯಾಗಿ ತೊಗೊಂಡು ಈ ಥರ ನೀವು ಬೇಕಾದ ಶೇಪ್ನಾಗ ಮಾಡ್ಕೋಬೋದು. ಇವನ್ನ ನಾನಿಲ್ಲೇ ಸ್ವಲ್ಪ ಎಲಾಂಗೇಟೆಡ್ ಶೇಪ್ನಾಗ ಮಾಡ್ಕೊಳಕತ್ತೀನಿ. ಅಂದ್ರೆ ಉದ್ದಾಗ ಸ್ಟಿಕ್ಕಿನ ಶೇಪ್ನಾಗ ಮಾಡ್ಕೊಳಕತ್ತೀನಿ. ನೀವು ಬೇಕಂದ್ರೆ ರೌಂಡಾಗ ಇಲ್ಲಿಕೊಂದು ಸ್ಮೈಲಿ ಶೇಪ್ ಅವೆಲ್ಲ ಮಾಡ್ಕೋಬೋದು. ಮತ್ತು ಇವನ್ನ ನೀವು ಬೇಕಾದ ಶೇಪ್ನಾಗ ಮಾಡಿ ಕೆಲಸ ಫ್ರೀಝರ್ದಾಗಿಟ್ಟು ಫ್ರೀಸ್ ಮಾಡ್ಕೊಂಡ್ರಂದ್ರೆ ಬೇಕಾದಾಗ ಹೊರಗೆ ತೆಗೆದ ಕೆಲಸ ಬೇಕಾದ ಹೊತ್ತಿನಾಗ ಮಾಡ್ಕೋಬೋದು. ಅಷ್ಟು ಚಲೋ ಇರ್ತಾವೆ ಇವು. ಈಗ ಕಾದಿರೋ ಎಣ್ಣೆ ಒಳಗೆ ನಾವೇನು ಶೇಪ್ ಕಟ್ಕೊಂಡು ಇಟ್ಕೊಂಡಿವಲ್ಲ ಅವನ್ನಷ್ಟು ಒಂದೊಂದು ಹಾಕ್ಕೊಳ್ಳೋಣ. ಅಂಟ್ಕೋತಾವನು ಏನು ಹೆದರಿಕೆನೂ ಬೇಡ. ಯಾಕಂದ್ರೆ ಸ್ವಲ್ಪ ಹೊತ್ತಿಗೆ ಏನು ಹಾಕೋ ಅಂದ್ರೆ ಕರೆಕ್ಟಾಗಿ ಸ್ವಲ್ಪ ಫ್ರೈ ಆದ್ಮ್ಯಾಗ ಒಂದಕ್ಕೊಂದು ಬಿಟ್ಕೋತಾವು. ಅವನ್ನ ಬಿಡಿಸ್ಬೇಕನ್ನೋ ಏನು ಹೆದರಿಕೆನೂ ಇಲ್ಲ. ಕರೆಕ್ಟಾಗಿ ಇವನ್ನ ಹೊಳಿಸಿ ಹಾಕೋತಾ 2 ಕಡೆ ಅಷ್ಟು ಸುತ್ತಲ ಕರೆಕ್ಟಾಗಿ ಬೇಯಿಸ್ಕೋಬೇಕು. ಅದನ್ನಷ್ಟು ಮಾಡ್ಕೊಂಡ್ರೆ ಅವು ಹೆಂಗೆ ಫ್ರೈ ಆದಂಗೆ ಬಿಚ್ಕೋತ ಹೋಕ್ಕವು. ಇಲ್ಲಿ ನೋಡ್ಬೋದು ಆರಾಮ ಬಿಚ್ಚವು ಅಷ್ಟು ಒಂದಕ್ಕೊಂದು ಅಂಟ್ಕೊಂಡಿಲ್ಲ. ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಅದಾವ ಅಂಥೇಳಿ. ಇವನ್ನ ಕರೆಕ್ಟಾಗಿ ಅಷ್ಟು ಗೋಲ್ಡನ್ ಬ್ರೌನ್ ಬರೋ ಥರ ನೀವು ಅಷ್ಟು ಫ್ರೈ ಮಾಡ್ಕೋಬೇಕಾಕೈತಿ. ಅಂದರೆ ಏನಾಕೈತಿ ಹೊರಗಿನ ಲೇಯರ ಕ್ರಿಸ್ಪಿ ಇರ್ತೈತಿ, ಒಳಗೆ ಭಾಳ ಸಾಫ್ಟ್ ಇರ್ತೈತಿ. ಈ ಥರ ಮಾಡ್ಕೊಂಡ್ರೆ ಇರ್ಲಿಕ್ಕಾದ್ರೆ ಏನಾಕೈತಿ ಎಣ್ಣೆ ಜಾಸ್ತಿ ಕುಡಿದ ಕೆಲಸ ಅಷ್ಟು ಸಾಫ್ಟ್ ಆಕೈತಿ. ಅದರ ಸಂಬಂಧ ಕರೆಕ್ಟಾಗಿ ಮಾಡ್ಕೋಬೇಕು. ಮತ್ತು ಇಲ್ಲಿ ಇನ್ನೊಂದಿಷ್ಟು ನಾನು ರೌಂಡ್ ಶೇಪ್ನಾಗ ಮಾಡಿಟ್ಕೊಂಡಿದ್ದೆ. ಇವನು ಅಷ್ಟೇ ಅದೇ ಥರ ಹಾಕ್ಕೊಂಡು ಕೆಲಸ ಸ್ವಲ್ಪ ಹೊತ್ತು ಕರೆಕ್ಟಾಗಿ ಅವ ಫ್ರೈ ಆದವು ಅಂದ್ರೆ ಬಿಡ್ತಾವೆ. ಅಲ್ಲಿ ಮಟ್ಟ ನೀವು ಸ್ಪೂನಲ್ಲಿ ಬಿಡ್ಸಕ್ಕೆ ನೋಡಕ್ಕೆ ಹೋಗ್ಬೇಡ್ರಿ. ಇರ್ಲಿಕ್ಕಂದ್ರೆ ಏನಾಕೈತಿ ಹೊಡಿತಾವೆ ಇವ. ಸ್ವಲ್ಪ ಹೊತ್ತು ಫ್ರೈ ಆದ್ಮ್ಯಾಗ ಬಿಚ್ತಾವು. ಅಲ್ಲಿ ಮಟ್ಟ ನೀವು ಸ್ವಲ್ಪ ತೊಗೊಂಡು ಹೊಳಿಸಿ ಹಾಕೋತಾ ಇದ್ರೆ ಕರೆಕ್ಟಾಗಿ ಅಷ್ಟು ಫ್ರೈ ಹಾಕವು. ಇವು ಈಗ ಗೋಲ್ಡನ್ ಬ್ರೌನ್ ಬಂದವು. ಇವನು ತಕ್ಕೊಳ್ಳೋಣ್ರಿ. ಈಗ ಈ ಥರನ ನಾನು ಇಲ್ಲಿ ಎಷ್ಟು ಮಾಡ್ಕೊಂಡಿದ್ನಲ್ಲ ಅಷ್ಟು ಶೇಪ್ ಕೊಟ್ಟು ಕರ್ಕೊಂಡೇನಿ. ಇಲ್ಲೇ ನೋಡ್ಬೋದು ಎಷ್ಟು ಚಲೋ ಆಗ್ಯಾವ ಅಂಥೇಳಿ. ಸೈಡಾಗಿ ಕೆಚಪ್ ಇಲ್ಲಿಕಂದ್ರೆ ಪೆರಿ ಮಸಾಲ ಮ್ಯಾಗ ಉದುರಿಸ್ಕೊಂಡು ತಿನ್ನಕತ್ರ ಭಾಳ ಚಲೋ ಇರ್ತಾವೆ. ಮತ್ತು ಒಂದಿಷ್ಟು ನೀವು ಅಡ್ವಾನ್ಸ್ ಮಾಡಿ ಇಟ್ಕೊಂಡು ಫ್ರೀಝರ್ದಾಗ ತೆಗೆದು ಇಟ್ಕೊಂಡು ಬೇಕಾದ ಹೊತ್ತಿನಾಗ ತೊಗೊಂಡು ಕೆಲಸ ಕರ್ಕೊಂಡು ತಿನ್ಬೋದು. ಅವು ಭಾಳ ಚಲೋ ಇರ್ತಾವೆ. ಇರ್ಲಿಕ್ಕಂದ್ರೆ ಮನ್ಯಾಗ ಫ್ರೆಶ್ಶಾಗಿ ಮಾಡಿಟ್ಕೊಂಡು ತಿನ್ಬೋದು. ಇಲ್ಲಿ ನೋಡ್ಬೋದು ಹೊರಗಿನ ಲೇಯರ್ ಎಷ್ಟು ಕ್ರಂಚಿ ಆಗೈತಿ ಅಂತ ಮತ್ತು ಒಳಗಿಂದ ಎಷ್ಟು ಸಾಫ್ಟ್ ಐತಿ ಅಂಥೇಳಿ. ಇದೇ ಥರ ಒಮ್ಮೆ ನೀವು ಮನ್ಯಾಗ ಮಾಡ್ಕೊಂಡು ನೋಡ್ರಿ. ಹುಡುಗರಿಗೆ ಈವ್ನಿಂಗ್ ಅಲ್ಲಿಂದ ಇಲ್ಲಿಂದ ಸ್ನ್ಯಾಕ್ಸ್ ತಂದು ಕೊಡೋಕ್ಕಿಂತ ಇದೇ ಥರ ಮನ್ಯಾಗ ಮಾಡಿಕೊಡ್ರಿ. ಭಾಳ ಚಲೋ ಇರ್ತಾವೆ. ಟೇಸ್ಟ್ ಮಾತ್ರ
ಮಸ್ತ್ ಇರ್ತಾವೆ. ನೀವೊಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡ್ರಿ, ಹಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.